ನನಗೊಂದು ಆಸೆ ಇತ್ತು, ಮೊದಲಿಂದೊಂದು ಕಲ್ಯಾಣ ಮಂಟಪ ಅಂತಲೇ, ಒಂದು ಮದುವೆ ಅಂತಂದರೆ ಕಲ್ಯಾಣ ಮಂಟಪಗಳು ಆಗುತ್ತೆ, ಅಲ್ಲಿ ಹಲವಾರು ಹೋಮ ಹವನಗಳು ನಡೆದಿರುತ್ತೆ, ಒಂದೇನೋ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಅಂತ ಮಾತಾಡ್ತಾ. ಸೊ ಹಾಗಾಗಿ ಬೇರೆ ಇದೆಲ್ಲ ನೀವೇನು ಒಂದು ಜಸ್ಟ್ ಒಂದು ಗೋಡೌನ್ ಥರ ಮಾಡಿರ್ತಾರೆ ಇವಾಗೆಲ್ಲ ಕೆಲವೊಂದು ಕಡೆ ಪ್ಯಾಲೇಸ್ ಒಳಗಡೆ ಅಂತ, ಅದು ಎಲ್ಲ ಈವೆಂಟ್ಸ್ಗಳಿಗೂ ಕೊಡ್ತಾ ಇರ್ತಾರೆ, ಎಕ್ಸ್ಕ್ಲೂಸಿವ್ ಮ್ಯಾರೇಜ್ಗೆ ಅಂತ ಏನು ಕೊಟ್ಟಿಲ್ಲ. ಸೊ ನನಗೆ ಆ ಥರದೊಂದು ಆಸೆ ಇತ್ತು, ಆದರೆ ಒಂದು ಪ್ರಾಪರ್ ಒಂದು ಕಲ್ಯಾಣ ಮಂಟಪದಲ್ಲಿ ಆಗಬೇಕು ಅಂತ. ಸೊ ನಾನು ಯಾವಾಗ ಮಾತಾಡಿದ್ವಿ, ಇವನ್ ಶಿ ವಾಸ್ ಲೈಕ್ ದಟ್, ಅವ್ರಿಗೆ ತೀರಾ ಈ ಥರದಿರಲಿಲ್ಲ. ನಮ್ಗೆ ಯಾವಾಗಲೂ ಇಶ್ಯೂಸ್ ಏನಾಗುತ್ತೆ, ಯಾಕೆ ಎಲ್ಲರೂ ಅಲ್ಲಿ ಪ್ಯಾಲೇಸ್ಕೊಂಡು ಹೋಗ್ತಾರೆ, ಮೇಜರ್ ಪಾರ್ಕಿಂಗ್ ಫೆಸಿಲಿಟೀಸ್ ಸಿಗುತ್ತೆ ಬಿಗ್ ವೆಡ್ಡಿಂಗ್ಸ್ ಆದಾಗ, ಅದು ತುಂಬ ದೊಡ್ಡ ಇಶ್ಯೂ ಆಗುತ್ತೆ ಪಾರ್ಕಿಂಗ್ ಅಂತ ಅನ್ನೋದು. ಸೊ ಹಂಗೆ ಚೆಕ್ ಮಾಡಿದಾಗ ಈಗ ನಾವು ಪೂರ್ಣಿಮಾ ಪ್ಯಾಲೇಸಲ್ಲಿ ಮಾಡ್ತಾ ಇದ್ದೀವಿ, ಅದು ತುಂಬ ಅದ್ಭುತವಾದಂಥ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ. ಆ್ಯಂಡ್ ಮೇನ್ ರೋಡು ಕನೆಕ್ಟಿವಿಟಿ ನಿಮಗೆಲ್ಲರೂ ಚೆನ್ನಾಗಿರೋದ್ರಿಂದ ಕಲ್ಯಾಣ ಮಂಟಪ ಆಗಿರೋದ್ರಿಂದ ಅದು ಎರಡು ಡಬಲ್ ಚೌಲ್ಟ್ರಿ ಇದು, ಅದನ್ನು ನಾವು ಸಿಂಗಲ್ ಮಾಡ್ಕೊಂಡು ನಾವು ಹಾಗೆ ಮಾಡ್ತಾ ಇದ್ದೀವಿ. ಇನ್ವಿಟೇಷನ್ನು ಪರಿಸರ ಸ್ನೇಹಿನೇ ಮಾಡಬೇಕು ಅನ್ನೋಂಥದ್ದು ಥಾಟ್ ಯಾಕೆ ಬಂತು? ಸೊ ಎಲ್ಲ ಕಡೆ ಅದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತದೆ ವೆಡ್ಡಿಂಗ್ ಕಾರ್ಡ್. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್. ನನ್ನ ಪರ್ಸ್ನಲಿ ನನಗೆ ಯಾವಾಗಲೂ ನಮ್ಮ ಆಫೀಸಲ್ಲಿ ನಮ್ಮ ಮನೆಯಲ್ಲಿ ತುಂಬ ವೆಡ್ಡಿಂಗ್ ಕಾರ್ಡ್ಸ್ಗಳು ಬರ್ತಾರೆ ಇರುತ್ತೆ, ಎಲ್ಲರೂ ಫ್ರೆಂಡ್ಸ್ ತುಂಬ ಜನ ತೊಗೊಂಬಂದು ಕೊಡ್ತಿರ್ತಾರೆ. ನನಗೆ ಯಾವಾಗಲೂ ಒಂದು ಡೈಲಮ ಏನಾಗೋದು ಅಂದರೆ, ಮದುವೆ ಮುಗಿದ್ಮೇಲೆ ಆ ಕಾರ್ಡ್ಗಳನ್ನ ಏನು ಮಾಡಬೇಕು ಅಂತ ಅನ್ನೋದು. ನೀವು ಅದನ್ನು ಬಿಸಾಕಕ್ಕೆ ಹೋಗ್ತೀರಾ ಅಂತಂದರೆ ಅದರಲ್ಲಿ ದೇವ್ರ ಫೋಟೋಗಳಿತ್ತು ಅಥವಾ ಯಾರು ತುಂಬ ಆತ್ಮೀಯರದ ಹೆಸರುಗಳು ಅದೆಲ್ಲ ಇರುತ್ತೆ. ಏನು ಮಾಡಬೇಕು ಹಂಗೆ ಇಡ್ತಾ ಹೋದರೆ ನಿಮಗೆ ತುಂಬ ಸ್ಪೇಸ್ ತೊಗೊಳುತ್ತೆ, ಅದೇನು ಯೂಸ್ ಆಗ್ತಾ ಇರಲ್ಲ. ಸೊ ಹಾಗೆ ನಾನು ಯೋಚನೆ ಮಾಡಿದಾಗ ನನಗೆ ಏನಾದರೂ ಒಂದು ಯೂನಿಕ್ ಆಗಿರಬೇಕು, ವಿಚ್ ಇಸ್ ನಾಟ್ ವೇಸ್ಟ್, ಅದು ಯೂಸ್ಫುಲ್ ಆಗಬೇಕು ಅನ್ನೋ ಥಾಟ್ ಪ್ರೊಸೆಸಲ್ಲಿದ್ದೆ. ಆ್ಯಂಡ್ ನನಗೆ ಯಶ್ ರಾಧಿಕಾ ಅವ್ರ ಮದುವೆ ಆಗಬೇಕಾದ್ರೂ ಕೂಡ ಅವರೊಂದು ಗಿಡನ ಕೊಟ್ಟಿದ್ದರು. ಐ ಥಿಂಕ್ ಸಂಪಿಗೆ ಗಿಡಗಳನ್ನ ಕೊಟ್ಟಿದ್ರು ಎಲ್ಲರಿಗೂ. ಅದೊಂದು ನನಗೆ ತಲೆಯಲ್ಲಿ ಹೌದಲ್ವ ಇದೊಂದು ಆಪ್ಷನ್, ಯಾಕಂದರೆ ಎಷ್ಟೋ ಜನ ಮನೇಲಿ ಅದನ್ನು ನೆಟ್ಟಿದ್ದಾರೆ, ಅದು ಬೆಳೆದಿದೆ. ಸೊ ಆ ಥರ ಇತ್ತು. ಬಟ್ ಅಗೇನ್ ಸೇಮ್ ಅದು ಇವತ್ತಿಗೆ ಎಲ್ಲ ಫಂಕ್ಷನ್ಸ್ ಎಲ್ಲ ಕಡೆ ಒಂದು ಸಸಿನ ಕೊಡೋದು ಒಂದು ಪದ್ಧತಿ ಆಗೋಯಿತು. ಮತ್ತು ಅದು ಆಗಬಾರ್ದು, ಅದನ್ನು ಇಟ್ಟಿದ್ದು ಏನೋ ಅದು ಆಗಬೇಕು ಅಂತ ಯೋಚನೆ ಬಂದಾಗ ನಾನು ಹುಡುಕ್ತಾ ಹೋದಾಗ ಇದೊಂದು ನಾನು ನೋಡಿದೆ, ಸೀಡ್ ಪೇಪರ್ ಅಂತ ಒಂದಿದೆ, ಆ್ಯಂಡ್ ಪೆನ್ ಆ್ಯಂಡ್ ಪೆನ್ಸಿಲ್ ಸೀಡ್ಗಳಿರುತ್ತೆ ಅನ್ನೋದು ನಾನು ಹುಡುಕ್ದೆ. ಅದು ನನಗೆ ಯಾವಾಗ ಒಂದು ಐಡಿಯಾ ಬಂತು, ಯಾಕೆ ಇದನ್ನು ಯೂಸ್ ಮಾಡಬಾರ್ದು. ಆ್ಯಂಡ್ ಅದನ್ನು ನಾವು ಯಾರಿಗೂ ಒಂದು ಇನ್ವಿಟೇಷನ್ ಹಾಕ್ಕೊಟ್ರೆ ಆ ಪೆನ್ ಯೂಸ್ ಆಗುತ್ತೆ, ಪೆನ್ಸಿಲ್ ಯೂಸ್ ಆಗುತ್ತೆ, ಅಲ್ಲಿರೋ ಬುಕ್ಕು ಪೇಪರು, ಕೊನೆಗೆ ಆ ಇನ್ವಿಟೇಷನ್ ಕೂಡ ಅವ್ರು ಅದನ್ನು ಒಂದು ಪಾಟಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಗಿಡ ಆಗುತ್ತೆ. ಅದರಲ್ಲಿ ತುಳಸಿ ಇದೆ, ಟೊಮಾಟೊ, ಸ್ಪಿನಾಚ್, ಈ ಥರದ ಹಲವಾರು ವೆರೈಟೀಸ್ ಇದೆ, ಅದು ಬರುತ್ತೆ. ಬೇಡ ಅಂತ ಏನೋ ಅದು ಬೇಡ ಅಂತ ಎಲ್ಲೋ ಗಾರ್ಬೇಜ್ ಹಾಕಿದ್ರು ಕೂಡ ಅದನ್ನ ಎಲ್ಲಿ ತೊಗೊಂಡು ಡಂಪ್ ಮಾಡೋದನ್ನು ಅಲ್ಲಾದರೂ ಅದು ಬೆಳ್ಕೊಳ್ಳುತ್ತೆ. ಹೆಂಗೂ ಅದು ಕಾಂಟ್ರಿಬ್ಯೂಟೇ ಆಗುತ್ತೆ ಹೊರತು ಸುಮ್ಮನೆ ಒಂದು ಬರ್ಡನ್ ಆಗಲ್ಲ ಯಾರಿಗೂ ಅನ್ನೋದು ನನಗೆ ಥಾಟ್ ಬಂತು. ಹಾಗಾಗಿ ಅದೆಲ್ಲ ಸೇರಿ ಕೊಲಾಜ್ ಮಾಡ್ಕೊಂಡೆ ನಾನು. ಅವ್ರಿಗೂ ಇನ್ವಿಟೇಷನ್ ಮಾಡೋರ್ಗು ಅದು ಸರ್ ಇದು ಹೆಂಗೆ ಏನು ಅಂತ ಕನ್ಫ್ಯೂಷನ್ ಇತ್ತು. ಟ್ರೈಲ್ ಆ್ಯಂಡ್ ಎರರ್ ಥರ ಟ್ರೈ ಮಾಡಿದ್ವಿ ನಾವು, ಮಾಡಿ ಅದಕ್ಕೊಂದು ಪ್ಯಾಕಿಂಗ್ ಥರ ಮಾಡಿಕೊಂಡು ಕೊಡೋಕೆ ಶುರು ಮಾಡಿದೆ. ಆ್ಯಂಡ್ ಇಷ್ಟು ರೇಂಜಿಗೆ ಅದಕ್ಕೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ನಿನ್ನೆ ಕಮಿಷನರ್ ಆಫೀಸ್ಗೆಲ್ಲ ಹೋಗಿ ಅಲ್ಲೆಲ್ಲ ಕೊಟ್ಟಾಗಲೂ ಅಷ್ಟೇ, ಅಲ್ಲಿರುವಂಥವ್ರೆಲ್ಲರೂ ಸರ್ ತುಂಬ ಚೆನ್ನಾಗಿದೆ, ನಾವು ಮೊಮರೆಂಡಮ್ ಹೊರಡಿಸ್ಬೇಕು ಇನ್ಮೇಲೆ ಈ ಥರದೊಂದು ಯೂಸ್ ಮಾಡಿ, ಈ ಥರದಲ್ಲಿ ಯೂಸ್ ಮಾಡಬೇಕು ನಾವುಗಳು ಅನ್ನೋ ಥರದ್ದು ಅವ್ರಿಗೆಲ್ಲ ಹೇಳಿದಾಗ ಐ ಥಿಂಕ್ ಐ ಫೆಲ್ಟ್ ನೈಸ್. ಓಕೆ, ಇದೇ ಒಂದು 1% ಡಿಫ್ರೆನ್ಸ್ ಆದ್ರೂ ಆ ಡಿಫ್ರೆನ್ಸ್ ಆಗಿರತ್ತಲ್ಲ ಅನ್ನೋದು ಒಂದು ಥಾಟ್ ಅಷ್ಟೇ. ಈಗ ಫಸ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ವೆಡ್ಡಿಂಗ್ ನಡೆಯುತ್ತೆ, ಇಮಿಡಿಯೇಟ್ ಮಂಗಳೂರಿಗೂ ಮಾಡಬೇಕಾಗಿತ್ತು. ಬಟ್ ಇವಾಗ ಮಳೆ ತುಂಬ ಇರೋದ್ರಿಂದ ಮಂತ್ ಎಂಡಂಗೆ ಅದೊಂದು ರಿಸೆಪ್ಷನ್ ಇಟ್ಕೊಳ್ತಾರೆ. ಇಲ್ಲಿ ಹಿಂದೂ ಟ್ರೆಡಿಷನ್ ಪ್ರಕಾರ ಇಲ್ಲಾಗುತ್ತೆ ಇವಾಗ ಬೆಂಗಳೂರಿನಲ್ಲಿ. ಆ್ಯಂಡ್ ಇನ್ನೊಂದು ಐ ಜಸ್ಟ್ ಹ್ಯಾವ್ ಅ ರಿಕ್ವೆಸ್ಟ್, ರಿಸೆಪ್ಷನ್ ಆ್ಯಂಡ್ ವೆಡ್ಡಿಂಗಿಗೆ ನಿಮ್ಮೆಲ್ಲರಿಗೂ ಅಂದರೆ ಫಾರ್ ದಿ ಕ್ಯಾಮ್ರಾಸ್ ನಾನು ಅಲ್ಲೊಂದು ಸ್ಪೆಷಲ್ ಪ್ಲೇಸ್ ಮಾಡಿದ್ದೀನಿ, ಜಸ್ಟ್ ಇನ್ ದ ಎಂಟ್ರೆನ್ಸ್. ಬೇರೆ ನೀವು ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರ ಕವರೇಜ್ ಅಥವಾ ಏನೋ ವಿಷಸ್ ತೊಗೋಬೇಕು ಅಂತಂದರೆ ಅಲ್ಲಿಗೊಂದು ಸಪ್ರೇಟ್ ನಾನು ವ್ಯವಸ್ಥೆ ಮಾಡಿದ್ದೀನಿ. ಒಳಗಡೆಗೆ ಕ್ಯಾಮ್ರಾಸ್ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಷ್ಟು ಕ್ಯಾಮ್ರಾ ಸೆಟಪ್ ಮಾಡಿದ್ರೆ ನಮ್ಗೆ ಅಲ್ಲಿ ಗೆಸ್ಟ್ಗಳು ಬರೋದಕ್ಕೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಟೆಕ್ನಿಕಲ್ ಸ್ವಲ್ಪ ಇಶ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಐ ಆಮ್ ಪ್ಲ್ಯಾನಿಂಗ್ ಫಾರ್ ಅ ಲೈವ್ ಔಟ್. ಸೊ ನಾನೇ ಒಂದು 8 to 10 ಕ್ಯಾಮ್ರಾ ಸೆಟಪ್ ಹಾಕಿಸಿ ನಾವೇನು ಹೇಗೆ ನಾವು ಯೂಶಲಿ ಈವೆಂಟ್ಸ್ಗಳನ್ನ ಕವರೇಜ್ ಮಾಡ್ತೀವಿ ಅಥವಾ ನಾವು ನಮ್ಮ ಔಟ್ಡೋರ್ ಇವೆಂಟ್ಗಳಾಗಿ ಇನ್ನೊಂದು ಸಿನಿಮಾ ಇವೆಂಟ್ಗಳು ಕವರೇಜ್ ಮಾಡಿದಾಗ ನಾವೇ ಲೈವ್ ಔಟ್ ಕೊಡ್ತೀವಿ. ಆ ಥರದ್ದು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ.
ಸೊ ಎಲ್ಲರಿಗೂ ಹೌ ಮೆನಿ ಅವರ್ ಚಾನಲ್ಸ್ ಇಟ್ ಇಸ್, ಸೊ ಎಲ್ಲರಿಗೂ ಒಂದು ಆ ಲೈವ್ ಔಟ್ದು ಫೆಸಿಲಿಟೀಸ್ ಮಾಡ್ಕೊಡ್ತೀನಿ. ಸೊ ಎಲ್ಲರೂ ಅದೊಂದು ಕೋಆಪ್ರೇಟ್ ಮಾಡಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್. ಯಾಕಂದರೆ ಮೊಬೈಲ್ಸು, ಕ್ಯಾಮ್ರಾಸು ಏನೇ ತೊಗೊಂಬಂದ್ರೂ ಅದನ್ನು ಶೂಟ್ ಮಾಡೋದಕ್ಕೆ ಒಂದು ತೊಂದರೆ ಆಗುತ್ತೆ, ಅಥವಾ ಸರಿಯಾಗಿ ಸಿಗದೇ ಇರ್ಬೋದು. ಒಂದು ಟೀಮ್ ಶೂಟ್ ಮಾಡ್ತಿರ್ತಾರೆ. ಸೊ ಎಲ್ಲ ಹಿಂಗಾಗಿರೋದ್ರಿಂದ ಚೂರು ಅದು ಡಿಸ್ಟರ್ಬೆನ್ಸ್ ಆಗೋದು ಬೇಡ, ತುಂಬ ನೀಟಾಗಿ ಆಗಲಿ ಅಂತ ಅದೊಂದಿದೆ. ಸೊ ಅದು ನನ್ನೊಂದು ರಿಕ್ವೆಸ್ಟ್ ಫಾರ್ ಆಲ್ ದಿ ಡಿಜಿಟಲ್ ಮೀಡಿಯಾ ಆ್ಯಂಡ್ ನ್ಯೂಸ್ ಚಾನಲ್ಸ್ ಫ್ರೆಂಡ್ಸ್. ಹೌದು, ನೀವು ಅಲ್ಲೂರು ಒಂದು ಚರ್ಚಿಗೆ ಹೋಗ್ತೀವಲ್ಲ, ಅಲ್ಲಿ ಚರ್ಚಿಗೆ ವಿಸಿಟ್ ಮಾಡಿ ಅಲ್ಲಿಂದನೇ ನಿಮ್ಮ ರಿಸೆಪ್ಷನ್. ಇಲ್ಲಿ ಥರ ಒಂದು ದಿವಸ ರಿಸೆಪ್ಷನ್, ಒಂದು ದಿವಸ ವೆಡ್ಡಿಂಗ್ ಇರಲ್ಲ ಅಲ್ಲಿ. ಸೊ ಅಲ್ಲಿ ಹೋದರೆ ಒಂದು ಚರ್ಚ್ ಮುಗಿಸ್ಕೊಂಡು ಹಾಗೇನೆ ನಿಮಗೆ ರಿಸೆಪ್ಷನ್ ಕಂಟಿನ್ಯೂ ಆಗುತ್ತೆ. ಯಾವ ರೀತಿ ಪ್ಲಾನ್ ಮಾಡಿದ್ದೀರಾ? ತುಂಬ ವೆರೈಟಿ ಆಫ್ ಡಿಸೈನಲ್ಲಿ ರೆಡಿ ಮಾಡ್ತಾರೆ. ಹೌದು, ನಂದು ಅದೇ ಚಂದನ್ ಹತ್ರ ಮಾತಾಡ್ತಾ ಇದ್ದೀವಿ, ಬಿಕಾಸ್ ಈಸ್ ದ ಸ್ಪೆಷಲಿಸ್ಟ್ ಇನ್ ಗೌನ್. ನಂದು ಅಲ್ಲೇ ವೈಟ್ ಗೌನ್ದು ಒಂದು ಡ್ರೀಮ್ ಇತ್ತು, ನನ್ನೊಂದು ಸ್ವಲ್ಪ ಫ್ಲೇರ್ ಆಗಿರ್ಬೇಕಂತ ಹಾಗೆ ಮಾಡಿಸ್ತಾ ಇದ್ದೀವಿ. ಸರ್, ಗೆಸ್ಟ್ ಬಗ್ಗೆ ಹೇಳಿ. ಅದರ್ ಇಂಡಸ್ಟ್ರಿಯಿಂದ ಯಾರೆಲ್ಲ ಬರ್ತಾರೆ? ಕನ್ನಡದವರಂತೂ ಎಲ್ಲರೂ ಇರ್ತಾರೆ ಆಲ್ಮೋಸ್ಟು. ಹೊರಗಡೆಯಿಂದ ಯಾರು ಬರ್ಬೋದು ಅಂತ ಹೇಳಿ. ನಾನು ವರ್ಕ್ ಮಾಡಿರೋದು ನನಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೊಟ್ಟಿದ್ದೀನಿ. ಈಗ ಜಗಪತಿ ಬಾಬು ಸರ್ ಆಗಿರ್ಬೋದು, ಕೆಲವೊಂದು ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ನಾನು ಪರ್ಸ್ನಲಾಗಿ ಇನ್ವೈಟ್ ಮಾಡಿ ಕರೆದಿದ್ದೀನಿ. ಅದು ಬಿಟ್ಟರೆ ನಾನು ತೀರಾ ಗೊತ್ತಿಲ್ಲದಿರೋ ಯಾರಿಗೂ ಅಪ್ರೋಚ್ ಮಾಡಿದ್ದೀನಿ. ಸೊ ಯಾರು ನಾನು ವರ್ಕ್ ಮಾಡಿದ್ದೀನಿ ಫ್ರಮ್ ಅದರ್ ಲ್ಯಾಂಗ್ವೇಜಸ್, ಸೊ ಅವ್ರಿಗೆಲ್ಲ ಇನ್ವೈಟ್ ಮಾಡಿ. ಒಂದಷ್ಟು ಕಡೆದು ಪ್ಲಾನಿಂಗ್ ನಡೆದಿದೆ, ಬಟ್ ಇದು ಮಂಗಳೂರು ಇವೆಂಟ್ದು ಅದೆಲ್ಲ ಡೇಟ್ ಫೈನಲೈಸ್ ಆಗಬೇಕು. ಸೊ ಹಾಗಾಗಿ ಅದರದ್ದು ಡೇಟ್ಸ್ ಪೆಂಡಿಂಗ್ ಇದೆ. ಆ್ಯಂಡ್ ಏನೇ ಆದರೂ ಸೆಪ್ಟೆಂಬರ್ ಮತ್ತೆ ನಮಗೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಸೊ ಎಲ್ಲ ಅದು ನೋಡ್ಕೊಂಡು ಯಾವಾಗಾದ್ರೂ ಒಂದು ಸ್ಪೇಸ್ ಸಿಕ್ಕಿದ್ರೆ ಖಂಡಿತ ಹೋಗ್ಬೋದು.